ಒಬ್ಬ ಸನ್ಯಾಸಿ ಬಂದ. ಊರ ಹೊರಗಡೆ ಇರೋ ಒಂದು ದೇವಸ್ಥಾನದಲ್ಲಿ ಉಳ್ಕೊಂಡ. ಅವನಲ್ಲೇ ದೇವರ ನಾಮಸ್ಮರಣೆ ಮಾಡ್ತಾ ಇದ್ದ. ಬೆಳಗ್ಗಿಂದ ಸಂಜೆವರೆಗೂ ಅವನು ಅದೇ ಕೆಲಸ. ದೇವಸ್ಥಾನದಲ್ಲಿ ಉಳ್ಕೊಂಡು ಅಲ್ಲಿ ದೇವರ ನಾಮಸ್ಮರಣೆ ಮಾಡ್ತಾ ಇದ್ದ. ಯಾವಾಗ ಹಸಿವಾಗುತ್ತೋ ಆಗ ಭಿಕ್ಷಾ ಪಾತ್ರೆ ಹಿಡಿದು ಊರೊಳಗಡೆ ಬರ್ತಾ ಇದ್ದ. ಭವತಿ ಭಿಕ್ಷಾಂದೇಹಿ ಅಂತ ಭಿಕ್ಷೆ ಬೇಡ್ತಾ ಇದ್ದ. ಜನರು ಕೊಟ್ಟ ಭಿಕ್ಷೆಯಿಂದ ಊಟ ಮಾಡಿ ಮತ್ತೆ ದೇವರ ನಾಮಸ್ಮರಣೆಗೆ ಮಗ್ನನಾಗ್ತಾ ಇದ್ದ. ಎಂಥ ಬದುಕಿದು! ಅದನ್ನ ಆ ಊರಿನ ಒಂದಷ್ಟು ಸೋಮಾರಿ ಯುವಕರು ನೋಡಿದ್ರು. ಅಲ್ಲ, ಏನು ಸನ್ಯಾಸಿಯ ಬದುಕು ಎಷ್ಟು ಚೆನ್ನಾಗಿದೆ, ಎಷ್ಟು ಆರಾಮದಾಯಕ. ಇಡೀ ದಿನ ದೇವರ ನಾಮಸ್ಮರಣೆ ಅಂತ ಸುಮ್ಮನೆ ಕೂತಿರ್ತಾನೆ. ಹಸಿವಾದಾಗ ಹೋಗಿ ಭಿಕ್ಷೆ ಬೇಡ್ತಾನೆ. ಅವರು ಭಿಕ್ಷೆ ಹಾಕಿದ್ದನ್ನು ತಂದು ಊಟ ಮಾಡ್ತಾನೆ. ಮತ್ತೆ ದೇವರ ನಾಮಸ್ಮರಣೆ ಅಂತ ಕೂತ್ಕೊಳ್ತಾನೆ. ಇಂಥ ಅದ್ಭುತ ಜೀವನ ಈ ಸನ್ಯಾಸಿಯದ್ದು ಇರಬೇಕಾದ್ರೆ ನಾವು ಯಾಕೆ ಹಂಗೆ ಮಾಡಬಾರ್ದು ಅಂತ ಅವರು ಒಂದಷ್ಟು ಸೋಮಾರಿ ಯುವಕರು ಆ ದೇವಸ್ಥಾನದ ಬಳಿ ಇರೋ ಸನ್ಯಾಸಿ ಬಳಿ ಬಂದು, ಸ್ವಾಮಿ, ನಮಗೂ ಕೂಡ ನಿಮ್ಮ ಜೊತೆ ಶಿಷ್ಯರಾಗಿರಬೇಕು ಅಂತ ಆಸೆಯಾಗಿದೆ, ಅಥವಾ ನಮಗೆ ಆ ಸಂಕಲ್ಪ ಮಾಡಿದ್ದೀವಿ, ನಮ್ಮನ್ನು ಕೂಡ ನಿಮ್ಮ ಶಿಷ್ಯರನ್ನಾಗಿ ಸೇರಿಸ್ಕೊಳ್ಳಿ ಅಂತ ಎಲ್ಲ ಯುವಕರು ಆ ಸನ್ಯಾಸಿಯನ್ನು ಕೇಳಿದ್ರು. ಆ ಸನ್ಯಾಸಿ ಎಲ್ಲವೂ ಶಿವನ ಇಚ್ಛೆ ಆಗಬಹುದು ಅಂತ ಹೇಳ್ದ. ಏನದಾದ ನಂತರ ಎಲ್ಲರೂ ದೇವಸ್ಥಾನದಲ್ಲಿ ಕೂತಿದ್ದಾರೆ, ದೇವರ ಧ್ಯಾನ ಮಾಡಲಿ ಕೂತಿದ್ದಾರೆ. ಆ ಯುವಕರಿಗಂತೂ ದೇವರ ನಾಮಸ್ಮರಣೆಯ ಕಿಂಚಿತ್ತೂ ಕೂಡ ಪ್ರಜ್ಞೆ ಇಲ್ಲ. ಅವ್ರಿಗೇನು ಆರಾಮಾಗಿ ಜೀವನ ನಡೆಯುತ್ತೆ ಅಂತ. ಎಲ್ಲರೂ ಆ ಸನ್ಯಾಸಿ ಭಿಕ್ಷೆಗೆ ಹೊರಟಾಗ ಇವರೂ ಭಿಕ್ಷೆಗೆ ಹೋಗೋದು, ಭಿಕ್ಷೆ ಹಾಕಿದ್ದನ್ನು ತಂದು ಊಟ ಮಾಡೋದು, ಆರಾಮಾಗಿದ್ರು. ಹೀಗಿರಬೇಕಾದ್ರೆ ಒಂದು ದಿನ ಆ ಸನ್ಯಾಸಿ ಈ ಮದ್ಯದ ಅಂಗಡಿ ಹತ್ರ ಭಿಕ್ಷೆಗೆ ಹೋದ. ಅಂದರೆ ರಸ್ತೆಯಲ್ಲಿ ಹೋಗಬೇಕಾದ್ರೆ ಅಲ್ಲಿ ಮದ್ಯದ ಅಂಗಡಿ ಇತ್ತು. ಅವನು ಹೇಳ್ದ, ಸ್ವಾಮಿ, ನಮ್ಮ ಬೀದಿಗೆ ಭಿಕ್ಷೆಗೆ ಬಂದಿದ್ದೀರಾ? ನಮ್ಮದು ಎಣ್ಣೆ ಅಂಗಡಿ, ಇಲ್ಲಿ ನಿಮಗೆ ಹಬ್ಬ ಬಂದರೆ ಸಾರಾಯಿ ಸಿಗ್ಬೋದು, ಕೊಡ್ಲಾ ಅಂತ ಕೇಳ್ದ. ಸನ್ಯಾಸಿ ಹೇಳ್ದ, ಎಲ್ಲವೂ ಶಿವನ ಇಚ್ಛೆ, ನೀವು ಕೊಡ್ತೀವಿ ಅಂದ್ರೆ ನಾವು ಬೇಡ ಅಂತ ಯಾಕೆ ಹೇಳಲಿ, ಆಗಬಹುದು ಅಂತ ಸನ್ಯಾಸಿ ಹೇಳ್ದ. ಏನ ಸಾರಾಯಿ ಅಂಗಡಿ ಅವನು ತುಂಬ ದೊಡ್ಡ ಪ್ರಮಾಣದಲ್ಲಿ ಸಾರಾಯಿಯನ್ನು ಈ ಶಿಷ್ಯರಿಗೆ, ಗುರುಗಳಿಗೆ ಎಲ್ಲರಿಗೂ ಸಾರಾಯಿ ಕೊಟ್ಬಿಟ್ಟ. ಶಿಷ್ಯರು, ಗುರುಗಳೆಲ್ಲ ಸ್ವೀಕರಿಸಿದ್ರು. ಆ ಗುರು ಅದು ಒಂದು ಪ್ರಸಾದ ಅಂತ ಸ್ವೀಕರಿಸಿದ. ಆದರೆ ಶಿಷ್ಯರಿಗೆ ಒಳ್ಳೆ ಎಣ್ಣೆ ಹೊಡೆಯಕ್ಕೆ ಒಳ್ಳೆ ದಾರಿ ಸಿಕ್ತು ಅಂತ ಏನಿದು ಊರಲ್ಲೆಲ್ಲ ಪ್ರಚಾರ ಆಗೋಯ್ತು. ಗುರುಗಳ ಜೊತೆ ಹೋದರೆ ಎಣ್ಣೆ ಸಿಗುತ್ತೆ ಅಂತ ಗೊತ್ತಾಗಿ ಇನ್ನೂ ಅನೇಕ ಯುವಕರೆಲ್ಲ ಸೇರ್ಕೊಂಡ್ಬಿಟ್ರು. ಗುರುಗಳೇ, ನಾನು ಶಿಷ್ಯ ಆಗ್ತೀನಿ ಅಂತ ಸೇರ್ಕೊಂಡ್ಬಿಟ್ರು. ಇವನು ಆಗ್ಬೋದು ಅಂದ. ಏನು ಊರು ಹುಡುಗರೆಲ್ಲ ಸನ್ಯಾಸಿ ಬಳಿನೇ ಇದ್ದಾರೆ, ಎಲ್ಲರಿಗೂ ದಿವಸ ಎಣ್ಣೆ. ಆ ಹುಡುಗರು ಅಪ್ಪ ಅಮ್ಮದಿರು ಸನ್ಯಾಸಿಯನ್ನ ಮನೆಯಾಳ, ನಮ್ಮ ಹುಡುಗನ ಬಂದು ಹಾಳು ಮಾಡಿಬಿಟ್ಟ, ಹುಡುಗರನ್ನೆಲ್ಲ ಕರ್ಕೊಂಡು ಹೋಗಿ ಎಣ್ಣೆ ಕುಡಿಸಿ ಹಾಳು ಮಾಡಿಬಿಟ್ಟ, ಇವನೆಂತ ಹಾಳಾದ ಸನ್ಯಾಸಿ, ಮನೆಯಾಳ ನಮ್ಮೂರಿಗೆ ಯಾಕಾದರೂ ಬಂದು ಅಂತ ಏನು ಅಪ್ಪ ಅಮ್ಮದಿರೆಲ್ಲ ಬೈಕತ್ತವ್ರೆ. ಆದರೆ ಪಾಪ ಸನ್ಯಾಸಿ ಬಹಳ ಒಳ್ಳೆಯವನೇ. ಅವನು ಏನು ಬಂದರೂ ಕೂಡ ಶಿವನ ಇಚ್ಛೆ, ಆಗೋದೆಲ್ಲ ಆಗಲಿ, ಭಗವಂತನ ಇಚ್ಛೆ ಇಲ್ಲದೆ ಏನೂ ಆಗುವುದಿಲ್ಲ ಅನ್ನೋ ಮಟ್ಟಿನ ಸಮಚಿತ್ತತೆ ಸಿದ್ಧಿ ಅವನಿಗೆ ಒಲಿದಿತ್ತು. ಆದರೆ ಈ ಶಿಷ್ಯರೆಲ್ಲ ಬಂದಿರೋದು ಏನು ಆಧ್ಯಾತ್ಮಿಕ ಸಾಧನೆಗಲ್ಲ, ಸುಲಭವಾಗಿ ಊಟ ಸಿಗುತ್ತೆ, ಎಣ್ಣೆ ಸಿಗುತ್ತೆ, ಗುರುಗಳ ಜೊತೆ ಇದ್ದರೆ ಶಿಷ್ಯರಿಂದಿರಾಗಿ ಆರಾಮಾಗಿ ಜೀವನ ನಡೆಸಬಹುದು ಅಂತ ಬಂದಿದ್ದಾರೆ. ಯಾವಾಗ ಊರು ಹುಡುಗರೆಲ್ಲ ಬಂದು ಶಿಷ್ಯತ್ವ ಪಡ್ಕೊಂಡ್ರು, ಆ ಎಣ್ಣೆ ಅಂಗಡಿ ಬೀದಿಗೆ ಹೋದರೆ ಎಣ್ಣೆ ಕೊಡ್ತಿದ್ದ, ತಂದು ಕುಡಿತಾ ಇದ್ರು. ಅಪ್ಪ ಅಮ್ಮದಿರಿಗೆಲ್ಲ ಬಹಳ ಬೇಜಾರಾಗೋಯ್ತು. ಈ ಹಾಳಾದ ಮನೆಯಾಳ ಸನ್ಯಾಸಿ ಜೊತೆ ಸೇರಿ ನಮ್ಮ ಮಕ್ಕಳೆಲ್ಲ ಹಾಳಾಗೋದ್ರು ಅಂತ ಭಾಳ ಬೇಸರದಿಂದ ಇದ್ದರು. ಅಂದರೆ ಕುಡುಕರು ಸನ್ಯಾಸಿ ಅಂತ ಪಟ್ಟ ಕಟ್ಟಿಬಿಟ್ರು ಪಾಪ ಸನ್ಯಾಸಿಗೆ. ಅವನಿಗೇನು ಬೇಜಾರಾಗಲಿಲ್ಲ. ಸರಿ, ಹೀಗಿರಬೇಕಾದ್ರೆ ಒಂದು ದಿನ ಈ ಸನ್ಯಾಸಿ ಬಗ್ಗೆ ಊರಲ್ಲೆಲ್ಲ ದ್ವೇಷ. ಏನು ಊರು ಹುಡುಗರನ್ನೆಲ್ಲ ಹಾಳು ಮಾಡಿಬಿಟ್ಟ ಇವನು ಅನ್ನೋ ಅರ್ಥದಲ್ಲಿ ಎಲ್ಲ ಕಡೆ ದ್ವೇಷ. ಸೊ ಹೀಗೆ ಒಂದು ದಿವಸ ಭಿಕ್ಷೆಗೆ ಅಕ್ಕಸಾಲಿಗರ ಓಣಿಗೆ, ಅಂದರೆ ಆ ಅಕ್ಕಸಾಲಿಗರು ಇರ್ತಕ್ಕಂಥ ಬೀದಿಗೆ ಹೋದ. ಅಂದರೆ ಈ ಹಿಂದೆ ಹೇಗೆ ಎಣ್ಣೆ ಅಂಗಡಿ ಇದ್ದ ಬೀದಿಗೆ ಹೋಗಿದ್ರೋ ಭಿಕ್ಷೆಗೆ, ಹಾಗೆ ಒಂದು ದಿನ ಅಕ್ಕಸಾಲಿಗರ ಬೀದಿಗೆ ಹೋದ. ಆ ಅಕ್ಕಸಾಲಿಗನಿಗೆ ಈ ಸನ್ಯಾಸಿ ಬಗ್ಗೆ ಬಹಳ ಕೋಪ ಇತ್ತು. ಏನು ಊರು ಹುಡುಗರನ್ನೆಲ್ಲ ಎಣ್ಣೆ ಕುಡಿಸಿ ಹಾಳು ಮಾಡಿಬಿಟ್ನಲ್ಲ ಅಂತ. ಅದೇ ಸಮಯದಲ್ಲಿ ಈತ ಭಿಕ್ಷೆಗೆ ಹೋಗ್ಬಿಟ್ಟ ಶಿಷ್ಯಂದಿರ ಜೊತೆ. ಅಕ್ಕಸಾಲಿಗ ಮೊದಲೇ ಕೋಪದಲ್ಲಿ ಕಾಯ್ತಾ ಇದ್ದ.
ಭವತಿ ಭಿಕ್ಷಾಂದೇಹಿ ಅಂತ ಭಿಕ್ಷೆಗೆ ಕೂಗ್ದ, ಅಂದರೆ ಭಿಕ್ಷೆ ಹಾಕಿ ಅಂತ ಕೇಳಿದಾಗ ಅಕ್ಕಸಾಲಿಗ ಹೇಳ್ದ, ಏನಯ್ಯ ಸನ್ಯಾಸಿ, ಊರು ಹುಡುಗರನ್ನೆಲ್ಲ ಹಾಳು ಮಾಡಿಬಿಟ್ಟಲ್ಲಪ್ಪ. ಆಯಿತು, ನಮ್ಮ ಅಂಗಡಿ ಮುಂದೆ ಬಂದಿದ್ದೀಯಾ ಅಕ್ಕಸಾಲಿಗರ ಓಣಿ, ಇಲ್ಲಿ ಚಿನ್ನದ ಕೆಲಸ ಮಾಡೋ ನಾವು, ಬಂಗಾರದ ಕೆಲಸ ಮಾಡೋರು, ಬಂಗಾರ ಕಾಯಿಸಿರುವ ಆ ಏನು ರಣ ಕಾಯ್ದು ಕುದೀತಾ ಇರುವ ಬಂಗಾರವನ್ನು ಕಾಯಿಸಿರುವ ನೀರಿದೆ, ಅದು ಬಿಟ್ಟರೆ ನಮ್ಮ ಹತ್ರ ಏನೂ ಇಲ್ಲ, ಕೊಡ್ಲಾ ಅಂದ. ಅವನು ಮೊದಲೇ ಕೋಪ ಇತ್ತಲ್ಲ, ಬಂಗಾರ ಕಾಯಿಸಿರುವ ನೀರೈತೆ ಕೊಡ್ಲಾ ಅಂದ. ಇವನು ಮೊದಲೇ ಸನ್ಯಾಸಿ, ಆಗಬಹುದು ಎಲ್ಲ ಶಿವನ ಇಚ್ಛೆ ಅಂದ. ಅಕ್ಕಸಾಲಿಗೆ ಕೋಪ ಬಂದ್ಬಿಡ್ತು. ಅವನು ಒಂದು ಕಬ್ಬಿಣದ ಲೋಟ ತಗೊಂಡ, ಇಕ್ಕಳ ಅಂದರೆ ಆ ಕಬ್ಬಿಣದ ಲೋಟವನ್ನು ಒಂದು ಇಕ್ಕಳದಲ್ಲಿ ಹಿಡ್ಕೊಂಡ. ಆ ಲೋಟದಲ್ಲಿ ಆ ಬಂಗಾರ ಕಾಯಿಸಿರೋ ಕೊತ 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 ಕುದೀತಾ ಇರೋ ನೀರನ್ನು ಮಗದ್ಕೊಂಡು ಸನ್ಯಾಸಿ ಬಳಿ ಬಂದ. ಅದು ಎಷ್ಟು ಕುದೀತಾ ಇತ್ತು ಅಂದರೆ ಆ ಲೋಟ, ಕಬ್ಬಿಣದ ಲೋಟವನ್ನು ಹಿಡಿದಿರುವ ಇಕ್ಕಳ ಕೂಡ ಸ್ವಲ್ಪ ಕಾಲಕ್ಕೆ ಅದು ಬಿಸಿ ಆಗೋಯ್ತು. ಅಷ್ಟು ಕಾಯ್ದಿರೋ ನೀರು, ಅಂದರೆ ಚಿನ್ನ ಕಾಯಿಸಿರೋ ನೀರು. ಅದನ್ನು ಮಕ್ಕೊಂಡು ಬಂದು ಸನ್ಯಾಸಿ ಹತ್ರ ತಗೋ ಅಂತ ಕೊಟ್ಟ. ಎಲ್ಲಿಗೆ ಹಾಕ್ಲಿ ಅಂತ ಕೇಳಿದಾಗ, ಅಯ್ಯೋ ಬಹಳ ಹಸುವಾಗಿದೆ, ಅಂದರೆ ಬೊಗಸೆಗೆ ಹಾಕಿ ಕುಡ್ಕೊಂಡ್ಬಿಡ್ತೀನಿ ಇಂದ ಸನ್ಯಾಸಿ. ಇವನು ಅಕ್ಕಸಾಲಿಗೆ ನಿಮ್ಮ ಮೊದಲೇ ಕೋಪ ಇತ್ತು. ಆಯಿತು ಅಂತ ಏನು ಸನ್ಯಾಸಿ ಹಿಂಗೆ ಬೊಗಸೆ ಹಿಡ್ದ, ಆ ಚಿನ್ನದ ಕಾಯಿಸಿರೋ ಬಂಗಾರ ಕಾಯಿಸಿರೋ ಕೊತ ಕೊತ ಕುದಿಯುವ ಆ ನೀರನ್ನು ಅಂಗೈ ಮೇಲೆ ಬಿಟ್ಟ. ಅವನು ಕುಡ್ದೇ ಬಿಟ್ಟ ಸನ್ಯಾಸಿ. ಹಂಗೆ ಕುಡ್ದಿದ್ದು ಈ ಅಕ್ಕಸಾಲಿಗನಿಗೆ ಆಶ್ಚರ್ಯ ಆಗೋಯಿತು. ಸನ್ಯಾಸಿ ಆ ನೀರನ್ನು ಕುಡಿದಾದ ಮೇಲೆ, ನೀವು ಕೊಟ್ಟ ಭಿಕ್ಷೆ ಅಮೃತದಂದಿತ್ತು, ಬಹಳ ಖುಷಿಯಾಯಿತು, ನನ್ನ ಬಹಳ ದಿನದ ಹಸಿವು ನೀಗಿತು, ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿಬಿಟ್ಟು ಈ ಶಿಷ್ಯರ ಕಡೆ ತಿರುಗ್ದ. ಪ್ರೀತಿಯ ಶಿಷ್ಯರೇ, ನೀವು ಸೇವಿಸಿ ಇದನ್ನು ಅಂದ. ಏನು ಈ ಶಿಷ್ಯರಿಗೆ ಎದೆ ಹೊಡೆದಂಗಾಯ್ತು, ಯಾರೋ ಜಾಡ್ಸಿ ಒದ್ದಂಗಾಯ್ತು. ಎಲ್ಲಾರ ಉಂಟಾ ಇಷ್ಟು ಕೊತ ಕೊತ ಕುದೀತಾ ಇರೋ ನೀರನ್ನು ಕುಡಿಯೋದು ಉಂಟಾ? ಯದ್ನೋ ಬಿದ್ನೋ ಅಂತ ಎಲ್ಲ ಹೊಂಟ್ಬಿಟ್ರು. ಅಕ್ಕಸಾಲಿಗನಿಗೆ ಆ ಸನ್ಯಾಸಿಯ ಶಕ್ತಿಯನ್ನು ನೋಡಿ ಆಶ್ಚರ್ಯ ಆಯಿತು, ಪಶ್ಚಾತ್ತಾಪವೂ ಆಯಿತು. ತಕ್ಷಣ ಸನ್ಯಾಸಿಯ ಕಾಲಿಗೆ ಬಿದ್ದುಬಿಟ್ಟ. ಸ್ವಾಮಿ ಕ್ಷಮಿಸ್ಬಿಡಿ, ನಿಮ್ಮ ಬಗ್ಗೆ ನಾನು ತಪ್ಪು ತಿಳ್ಕೊಂಡಿದ್ದೆ, ನಿಮ್ಮನ್ನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ. ಯಾಕಂದರೆ ಆ ಕೊತ ಕುದೀತಾ ಇರುವ ಬಂಗಾರ ಕಾಯಿಸಿರೋ ನೀರಿದೆಯಲ್ಲ, ಅದನ್ನು ತಣ್ಣೀರು ಕುಡ್ದುಬಿಟ್ಟ. ಕೈಯೂ ಸುಡಲಿಲ್ಲ, ಗಂಟ್ಲೂ ಸುಡಲಿಲ್ಲ, ತಣ್ಣನಾಗಿ, ಅಂದರೆ ಅದೇ ಶಾಂತತೆ, ಅದೇ ನಗುಮುಖ ಇದೆ. ಅಯ್ಯೋ ಇವನು ಬಹಳ ದೊಡ್ಡ ಸನ್ಯಾಸಿ, ಬಹಳ ದೊಡ್ಡ ಸಿದ್ಧ ಪುರುಷ ಅಂತ ಅಕ್ಕಸಾಲಿಗ ಕಾಲಿಗೆ ಬಿದ್ದುಬಿಟ್ಟ. ಆಗ ಸನ್ಯಾಸಿ ಹೇಳ್ತಾನೆ, ಅಪ್ಪ ನಿಂದೇನೂ ತಪ್ಪಿಲ್ಲ, ನೀನು ಕೊಟ್ಟ ಭಿಕ್ಷೆಯಿಂದ ನನ್ನ ಕಳಂಕ ನನ್ನಿಂದ ದೂರ ಆಯಿತು. ಯಾಕಂದರೆ ಈ ಕೆಟ್ಟ ಶಿಷ್ಯರಿದ್ರಲ್ಲ, ನೀನು ಕೊಟ್ಟಿದ್ದನ್ನು ಕುಡಿಬೇಕಾಗುತ್ತೆ ಅಂತ ಎಲ್ಲ ಓಡ್ಬಿಟ್ರು. ಪುಣ್ಯ, ನಿನ್ನಿಂದ ನನಗೆ ತಟ್ಟಿದ್ದ ಕಳಂಕ ತಪ್ಪಿತು. ಯಾಕಂದರೆ ಇವನ್ನ ಕುಡುಕರು ಸನ್ಯಾಸಿ ಆ ಹುಡುಗರನ್ನೆಲ್ಲ ಹಾಳು ಮಾಡಿಬಿಟ್ಟ ಅಂತ ಕೆಟ್ಟ ಹೆಸರಿತ್ತಲ್ಲ. ಈಗ ನೋಡಿ ಎಲ್ಲ ಬಿಟ್ಟು ದೌಡ ಎದ್ನೋ ಬಿದ್ನೋ ಅಂತ ಹೊಂಟೋಗ್ಬಿಟ್ರು. ಹಾಗಾಗಿ ನೀನು ಕೊಟ್ಟ ಭಿಕ್ಷೆಯಿಂದ ನನಗೆ ಅಂಟಿದ್ದ ಕಳಂಕ ದೂರವಾಯ್ತಪ್ಪ, ನಿನಗೆ ನನ್ನ ನಮಸ್ಕಾರಗಳು ಅಂತ ಹೇಳಿ ಆತ ಮುಂದುವರೆದ, ಅಥವಾ ಆತ ಮುಂದೆ ಹೋದ. ಅಂದರೆ ಈ ಕಥೆಯಲ್ಲಿ ಏನು ಅರ್ಥವಾಗುತ್ತೆ ಅಂದರೆ, ಆ ಸನ್ಯಾಸಿ ಎಣ್ಣೆ ಕೊಟ್ಟರೂ ಕುಡ್ದ, ಬಂಗಾರ ಕಾಯಿಸಿರೋ ಕೊತ ಕುದಿಯುವ ನೀರು ಕೊಟ್ಟರೂ ಕುಡ್ದ, ಅನ್ನ ಕೊಟ್ಟರೂ ಸೇವಿಸ್ದ. ಅವನಿಗೆಲ್ಲವೂ ಸಮಾನ, ಎಲ್ಲವೂ ಶಿವನ ಇಚ್ಛೆ. ಈ ಮಟ್ಟಿಗೆ ಅವನು ಮುಕ್ತನಾಗಿದ್ದ, ಈ ಮಟ್ಟಿಗೆ ಅವನು ಸಿದ್ಧಿಯನ್ನು ಪಡೆದಿದ್ದ. ನಮಗೂ ನಿಮಗೂ ಅದಿದೆಯಾ? ಇಲ್ಲ. ಆ ಶಿಷ್ಯರ ಥರ ನಾವು ಒಳ್ಳೇದು ಸಿಕ್ಕರೆ ಚಂದ, ಏನೋ ನಮಗೊಂಚೂರು ಇಷ್ಟವಿಲ್ಲದೆ ಇರೋದು ಸಿಕ್ಬಿಟ್ರೆ ನಾವು ದೌಡ ಎದ್ನೋ ಬಿದ್ನೋ ಅಂತ ಓಡ್ಬಿಡ್ತೀವಿ. ಹಾಗಾಗಿ ನಾವು ಬರೀ ಮೇಲ್ನೋಟಕ್ಕೆ ಮನಸ್ಸು ಶುದ್ಧ ಇದ್ದರೆ ಸಾಕು, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಯಾವ ಬಟ್ಟೆ ಹಾಕಿದ್ರೇನು ಅಂತ ಅಸಡ್ಡೆ ಇರಬಾರ್ದು. ಸಿದ್ಧ ಪುರುಷರು ಬೆತ್ತಲಾಗಿ ಹೋದರೂ ಅದರಿಂದ ಏನೂ ನಷ್ಟ ಇಲ್ಲ. ಆದರೆ ನಾವು ಸಂಸಾರಿಗಳಾಗಿ, ಮನಸ್ಸು ಚಂಚಲದಿಂದ ಕೂಡಿರೋರಾಗಿ, ನಾವು ನಮ್ಮ ಮನಸ್ಸನ್ನು ದೇವರಲ್ಲಿ ಏಕಾಗ್ರಗೊಳಿಸಬೇಕಂದ್ರೆ ನಾವು ಆಡೋ ಮಾತು, ನಾವು ಧರಿಸುವ ಧಾರ್ಮಿಕ ವಸ್ತ್ರಗಳು ಕೂಡ ಬಹಳ ಮುಖ್ಯವಾಗುತ್ತವೆ. ಈಗ ನೋಡಿ, ಸೈನಿಕರಿಗೂ ಪೊಲೀಸ್ನವರಿಗೂ ಕಷ್ಟದಲ್ಲಿರೋರನ್ನು ಹೇಗೆ ಕಾಪಾಡಬೇಕು ಅನ್ನೋದಕ್ಕೆ ಅವರಿಗೆ ತರಬೇತಿ ಕೊಟ್ಟಿರ್ತಾರೆ. ಹಾಗೆ ತರಬೇತಿ ಪಡೆದುಕೊಂಡಿರುವ ಸೈನಿಕರು, ಪೊಲೀಸರು ಯೂನಿಫಾರ್ಮ್ ಇಲ್ಲದೇನೂ ಕೂಡ ಕೆಲಸ ಮಾಡಬಹುದಲ್ವಾ?
ಯಾಕೆ ಯೂನಿಫಾರ್ಮ್ ಹಾಕ್ತಾರೆ? ಯಾಕಂದರೆ ಅವರ ದೇಹದ ಮೇಲೆ ಅವರು ಧರಿಸುವ ಆ ವಸ್ತ್ರ, ಸೈನಿಕರಾದರೂ ಸೈನಿಕರ ಡ್ರೆಸ್ ಹಾಕಿದಾಗ, ಪೊಲೀಸರ ಡ್ರೆಸ್ ಹಾಕಿದಾಗ, ಅಥವಾ ಡಾಕ್ಟ್ರ್ ಡ್ರೆಸ್ ಹಾಕಿದಾಗ, ಲಾಯರ್ ಡ್ರೆಸ್ ಹಾಕಿದಾಗ, ಅವರು ಅವರವ್ರ ಕೆಲಸವನ್ನು ಡ್ರೆಸ್ ಇಲ್ದೇನೂ ಅಥವಾ ಆ ಯೂನಿಫಾರ್ಮ್ ಇಲ್ದೇನೂ ಮಾಡ್ಬೋದಲ್ವಾ? ಯಾಕೆ ಹಾಕ್ತಾರೆ? ಯಾಕಂದರೆ ಆ ಯೂನಿಫಾರ್ಮ್ಗಳು ಅವ್ರಿಗೊಂದು ಏಕಾಗ್ರತೆ ಕೊಡುತ್ತೆ. ನಾನೇನು ಮಾಡ್ತಾ ಇದ್ದೀನಿ, ನನ್ನ ಕೆಲಸ ಏನು, ನನ್ನ ಕಾಯಕ ಏನು, ನಾನು ಅದನ್ನು ಎಷ್ಟು ಶ್ರದ್ಧೆಯಿಂದ ಮಾಡಬೇಕು, ನನ್ನ ಈ ಯೂನಿಫಾರ್ಮ್ಗೆ ಸಮಾಜದಲ್ಲಿರೋ ಗೌರವ ಏನು, ನಾನು ಏನಕ್ಕೆ ಬಂದಿದ್ದೀನಿ, ನಾನೇನು ಮಾಡಬೇಕು. ಅವರ ಶಕ್ತಿ ಇಮ್ಮಡಿಗೊಳ್ಳುತ್ತೆ, ಅವರ ತೇಜಸ್ಸು ಹೆಚ್ಚುತ್ತೆ, ಅವರ ಕಾರ್ಯ ದಕ್ಷತೆ ಹೆಚ್ಚುತ್ತೆ. ನನ್ನ ಕಾಯಕ ಏನು, ನನ್ನ ಈ ಜವಾಬ್ದಾರಿ ಏನು, ಅವೆಲ್ಲವನ್ನು ಆ ಯೂನಿಫಾರ್ಮ್ ನೆನಪು ಮಾಡುತ್ತೆ ಅಲ್ವಾ? ಹಾಗಾಗಿ ದೇವಸ್ಥಾನ ಯೂನಿಫಾರ್ಮ್ಗಿರೋ ಶಕ್ತಿ ಇದು. ಸೊ ಆದಷ್ಟು ನಾವು ಸನಾತನ ಧರ್ಮದ ಆ ಕೆಲವು ನಂಬಿಕೆಗಳನ್ನು ಅಸಡ್ಡೆಯಿಂದ ನೋಡಬಾರ್ದು. ದೇವಸ್ಥಾನಗಳಿಗೆ ಹೋದಾಗ ಆದಷ್ಟು ನಿಶ್ಶಬ್ದವಾಗಿರಿ. ಮತ್ತು ಯಾರಿಗೂ ದರ್ಶನ ಮಾಡಲಿಕ್ಕೆ ಬಿಡದೆ ನಾವೇ ಆ ಗಂಟೆಗಟ್ಟಲೆ ದೇವ್ರ ಮುಂದೆ ನಿಂತ್ಕೊಳ್ಬಾರ್ದು. ಹಾಗೆ ನೋಡಿದ್ರೆ ಹಿಂದ್ಗಡೆ ಇರೋರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡೋದ್ರಿಂದಲೇ ದೇವರು ನಿಮಗೆ ಒಲಿತಾನೆ ಅಲ್ವಾ? ತುಂಬ ಸಾರಿ ನಮಗೇನು ಅನ್ಸ್ಬಿಡುತ್ತೆ, ನಾವು ದೇವ್ರ ಮುಂದೆ ಹೆಚ್ಚು ಹೊತ್ತು ನಿಂತುಬಿಟ್ರೆ ದೇವ್ರು ನಮ್ಗೆ ಒಳ್ಳೇದು ಮಾಡಿಬಿಡ್ತಾನೆ. ಏನಿಲ್ಲ, ನಿಮ್ಮ ಮನೆಯಲ್ಲಿದ್ದರೂ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಆದರೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ಆ ಸ್ಥಳ ಮಹಿಮೆ ಅಥವಾ ಆ ಕ್ಷೇತ್ರದ ಮಹಿಮೆ ನಿಮ್ಮನ್ನು ಇನ್ನಷ್ಟು ಯಶಸ್ಸಿನ ಕಡೆ ಅಥವಾ ಧನಾತ್ಮಕತೆಯ ಕಡೆ ಅಥವಾ ನಿಮ್ಮಲ್ಲಿರುವ ಕೆಲವು ನೆಗೆಟಿವನ್ನು ಅದು ಹೀಲ್ ಮಾಡುತ್ತೆ. ಆದಷ್ಟು ದೇವರ ಮುಂದೆ ಕಡಿಮೆ ಹೊತ್ತು ನಿಂತ್ಕೊಳ್ಳಿ. ಒಂದು ಕ್ಷಣ ದರ್ಶನ ಮಾಡಿ ಬಂದು ಆರಾಮಾಗಿ ಸೈಡಲ್ಲಿ ಕೂತ್ಕೊಳ್ಳಿ. ಧ್ಯಾನಸ್ಥ ಸ್ಥಿತಿಯಲ್ಲಿ ಆ 1-2 ನಿಮಿಷ ಏನು ದೇವರ ಗರ್ಭಗುಡಿ ಹತ್ರ ನಿಂತು ದೇವರನ್ನು ನೋಡಿದ್ರಲ್ಲ, ಅದನ್ನು ಈ ಕಡೆ ಬಂದು ನೆಲದ ಮೇಲೆ ಕೂತು ಧ್ಯಾನಸ್ಥ ಸ್ಥಿತಿಲಿ ಆ ದೇವರ ಗರ್ಭಗುಡಿಯಲ್ಲಿರುವ ಆ ಮೂರ್ತಿಯನ್ನು ನಿಮ್ಮ ಅಂತರಂಗದಲ್ಲಿ ಕಲ್ಪನೆ ಮಾಡಿಕೊಂಡು ಅಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಳ್ಬೋದು ಅಲ್ವಾ? ಯಾಕಂದರೆ ಕಣ್ಣು ಬಿಟ್ಟು 1 ನಿಮಿಷ ಏನು ನೋಡಿದ್ರೋ ಅದನ್ನು ಕಣ್ಣು ಮುಚ್ಚಿ 5 ನಿಮಿಷ ಮನಸ್ಸಿಗೆ ತಂದುಕೊಳ್ಳಿ. ಆಗ ದೇವರು ನಿಮಗೆ ಇನ್ನಷ್ಟು ಹತ್ತಿರವಾಗ್ತಾನೆ ಅಂತ. ಸೊ ಹಾಗಾಗಿ ಯಾಕೆ ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ಧಾರ್ಮಿಕ ವಸ್ತ್ರಗಳು ಅಥವಾ ಒಂದು ಫಾರ್ಮಲ್ ಡ್ರೆಸ್ ಅಥವಾ ಪಂಚೆ, ಶಲ್ಯ, ಕುರ್ತಾ ಇದು ಓಕೆ. ತೀರಾ ಮಾಡ್ರನ್ ಡ್ರೆಸ್ ಹಾಕ್ಕೊಂಡು ದೇವಸ್ಥಾನಗಳಿಗೆ ಹೋದರೆ ಅಲ್ಲಿ ಯಾವುದೇ ರೀತಿಯ ಫಲ ನಿಮಗೆ ದೊರೆಯೋದಿಲ್ಲ. ಯಾಕಂದರೆ ನಿಮ್ಮ ಗಮನ ಅಷ್ಟು ಅಲ್ಲಿ ಕೂಡಿರೋದಿಲ್ಲ. ಯಾಕಂದರೆ ನಿಮ್ಮ ಡ್ರೆಸ್ಸನ್ನು ಇತರರು ತುಂಬ ವಿಚಿತ್ರ ಅನ್ನೋ ಥರ ನೋಡ್ತಾ ಇದ್ದಾಗ ನಿಮಗೆ ದೇವರ ಮೇಲೆ ಗಮನ ಹೋಗೋದಕ್ಕಿಂತ ನನ್ನನ್ನು ಯಾಕೆ ಹಿಂಗೆ ನೋಡ್ತಾವ್ರೆ ಅನ್ನೋ ಗಮನ ನಿಮಗೆ ಇನ್ನೊಬ್ಬರು ಕಡೆ ಹೋಗುತ್ತೆ ಅಥವಾ ಜನಗಳ ಕಡೆ ಹೋಗುತ್ತೆ. ಸೊ ಒಟ್ಟಾರೆಯಾಗಿ ದೇವರ ಮೇಲೆ ಸಂಪೂರ್ಣ ಗಮನ ಇರಬೇಕು ಅಂದಾಗ ಮತ್ತೆ ನೋಡಿ, ನೀವು ಒಳ್ಳೆ ಪಂಚೆ, ಶಲ್ಯ ಅಥವಾ ಆ ರೀತಿಯ ಧಾರ್ಮಿಕ ವಸ್ತ್ರಗಳನ್ನು ಧರಿಸಿದಾಗ ಸಿಂಪಲ್ಲಾಗಿ ಜನ ನಿಮಗೆ ಎಷ್ಟು ಗೌರವ ಕೊಡ್ತಾರೆ. ನಿಮ್ಮ ಹತ್ರ ಅವ್ರು ಕೆಟ್ಟ ಮಾತುಗಳಾಡುವುದಿಲ್ಲ ಅಲ್ವಾ? ಸೊ ನಾನಾ ರೀತಿ ವಿಚಾರಗಳಿದ್ದಾವೆ, ಸುಮ್ಮನೆ ಮಾಡಿರೋದಿಲ್ಲ ಹಿರಿಯರು.